ನಾವು ಬೆಟಗೇರಿ ಗ್ರಾಮದ ರೈತರು ಹಾಗೂ ಬೆಟಗೇರಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ರೈತರು ಈಗ ಕೂಡಿದ್ದೇವೆ. ನಮಗೆ ಮೊದಲು 5 ಗಂಟೆಯಿಂದ 12 ಗಂಟೆವರೆಗೆ ಕರೆಂಟ್ ಸಪ್ಲೈ ಮಾಡ್ತಿದ್ದರು ರೈತರಿಗೆ. ಅದರಿಂದ ರೈತರಿಗೆ ತುಂಬ ಅನುಕೂಲವಾಗಿತ್ತು. ಸಡನ್ಲಿ ಆಗಿ ಈ ವಾರ ಬೆಳಗ್ಗೆ ಮುಂಜಾನೆ 3 ಗಂಟೆಯಿಂದ 10 ಗಂಟೆ ಕೊಡ್ತೀವಿ ಅಂತಂದು ಯಾವುದೇ ರೈತರಿಗೆ ತಿಳಿಸಲಾರ್ದ ಇವರು ಕರೆಂಟ್ನ ಚೇಂಜ್ ಮಾಡ್ಯಾರ. ಇದರಿಂದ ರೈತರಿಗೆ ತುಂಬ ತೊಂದರೆ ಆಗುತ್ತೆ. ಆ ರಾತ್ರಿ ಟೈಮಲ್ಲಿ ಹೊಲಕ್ಕೆ ಹೋಗೋದ್ರಿಂದ ಅಪಾಯಕಾರಿ ಅಂತ ಹಾವು, ಚೋಳು ಇನ್ನಿತರ ಯಾವುದೇ ಕ್ರಿಮಿಕೀಟಗಳಿಂದ ರೈತರಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ನಮಗೆ ಇಷ್ಟು ದಿನ ಹೆಂಗಿತ್ತು ಕರೆಂಟ್ ಅಂದರೆ 5 ಗಂಟೆಯಿಂದ 12 ಗಂಟೆವರೆಗೆ ಒಂದು ಪಾಳೆ, 12 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಒಂದು ಪಾಳೆ, ಈ ಯಥಾ ಪ್ರಕಾರವಾಗಿ ಕೊಡ್ತಿದ್ರು. ನಮ್ಗೆ ಇನ್ನು ಮುಂದೆ ಅದೇ ರೀತಿಯಾಗಿ ಕೊಡ್ಬೇಕಂತ ನಾವು ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಗ್ರಾಮದ ಸುತ್ತಮುತ್ತಲಿಂದ ಬಂದಂಥ ಎಲ್ಲ ರೈತರ ಪರವಾಗಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ತಕ್ಕ ಆದಷ್ಟು ಬೇಗನೆ ಎಲ್ಲ ಆಫೀಸರ್ಸ್ ಬಂದು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಎಷ್ಟೊತ್ತಿಂದ ಮಾಡಕತ್ತೀರಿ? ಈಗ ಬೆಳಗ್ಗೆ ಮುಂಜಾನೆ 3 ಗಂಟೆಯಿಂದ 10 ಗಂಟೆ ಅಂತ ಟೈಮ್ ನಿಗದಿ ಮಾಡಿದ್ದೀವಿ. ನಾವು ಬೆಳಗ್ಗೆ 6:30ಯಿಂದ ನಾವು ಈ KB ಹತ್ರ ಬಂದು ಶಾಂತಿಯುತವಾಗಿ ಯಾವುದೇ ಗಲಾಟೆ ಇಲ್ದಂಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಇನ್ನು. ಅಂದ್ರೆ ಆಫೀಸರ್ಸ್ ಬಂದಮೇಲೆ? ಹೌದೌದು, ಮೇಲಾಧಿಕಾರಿಗಳು ಬಂದು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ನಾವು ಮಾಡಿ ಕೊಡ್ತೀವಿ ಅನ್ನೋ ಮಟ್ಟ ನಾವು ಇಲ್ಲಿಂದ ಕಾಲು ಕೇಳೋದಿಲ್ಲ. ಅದಕ್ಕಾಗಿ ನಾವು ಎಲ್ಲ ತಯಾರಿಯಲ್ಲೇ ಬಂದಿದ್ದೇವೆ. ಇಲ್ಲೇ ಅಡುಗೆ ಮಾಡುವ ಮುಖಾಂತರ ಇಲ್ಲೇ ಎಷ್ಟೊತ್ತರ ಆಗಲಿ, ಅದು ಇವತ್ತಾಗಲಿ ನಾಳೆ ಆಗಲಿ ಎಷ್ಟೊತ್ತರ ಆಗಲಿ ಅಧಿಕಾರಿಗಳು ಬರುವ ಮಟ್ಟ ನಾವು ಈ ಧರಣಿಯನ್ನು ಹಿಂದೆ ಪಡೆಯೋದಿಲ್ಲ. ಅಂದರೆ 5 ಗಂಟೆಯಿಂದ 12 ಗಂಟೆವರೆಗೆ ಒಂದು ಪಾಳೆ, 12 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಒಂದು ಪಾಳೆ, ಈ ಯಥಾ ಪ್ರಕಾರವಾಗಿ ಕೊಡ್ತಿದ್ರು. ನಮ್ಗೆ ಇನ್ನು ಮುಂದೆ ಅದೇ ರೀತಿಯಾಗಿ ಕೊಡ್ಬೇಕಂತ ನಾವು ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಗ್ರಾಮದ ಸುತ್ತಮುತ್ತಲಿಂದ ಬಂದಂಥ ಎಲ್ಲ ರೈತರ ಪರವಾಗಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ತಕ್ಕ ಆದಷ್ಟು ಬೇಗನೆ ಎಲ್ಲ ಆಫೀಸರ್ಸ್ ಬಂದು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಎಷ್ಟೊತ್ತಿಂದ ಮಾಡಕತ್ತೀರಿ? ಈಗ ಬೆಳಗ್ಗೆ ಮುಂಜಾನೆ 3 ಗಂಟೆಯಿಂದ 10 ಗಂಟೆ ಅಂತ ಟೈಮ್ ನಿಗದಿ ಮಾಡಿದ್ದೀವಿ. ನಾವು ಬೆಳಗ್ಗೆ 6:30ಯಿಂದ ನಾವು ಈ KB ಹತ್ರ ಬಂದು ಶಾಂತಿಯುತವಾಗಿ ಯಾವುದೇ ಗಲಾಟೆ ಇಲ್ದಂಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಇನ್ನು. ಅಂದ್ರೆ ಆಫೀಸರ್ಸ್ ಬಂದಮೇಲೆ? ಹೌದೌದು, ಮೇಲಾಧಿಕಾರಿಗಳು ಬಂದು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ನಾವು ಮಾಡಿ ಕೊಡ್ತೀವಿ ಅನ್ನೋ ಮಟ್ಟ ನಾವು ಇಲ್ಲಿಂದ ಕಾಲು ಕೇಳೋದಿಲ್ಲ. ಅದಕ್ಕಾಗಿ ನಾವು ಎಲ್ಲ ತಯಾರಿಯಲ್ಲೇ ಬಂದಿದ್ದೇವೆ. ಇಲ್ಲೇ ಅಡುಗೆ ಮಾಡುವ ಮುಖಾಂತರ ಇಲ್ಲೇ ಎಷ್ಟೊತ್ತರ ಆಗಲಿ, ಅದು ಇವತ್ತಾಗಲಿ ನಾಳೆ ಆಗಲಿ ಎಷ್ಟೊತ್ತರ ಆಗಲಿ ಅಧಿಕಾರಿಗಳು ಬರುವ ಮಟ್ಟ ನಾವು ಈ ಧರಣಿಯನ್ನು ಹಿಂದೆ ಪಡೆಯೋದಿಲ್ಲ.